ಒಂದು ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರಿಂದ ತೀವ್ರವಾಗಿ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಇಂದು ರೈತರು ನಡೆಸಬೇಕಾಗಿದ್ದಂತಹ ಅಪ್ಪಿಕೋ ಚಳವಳಿ ಮುಂದೂಡಿಕೆ ಆಗಿದೆಯಂತೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಇವತ್ತು ಅಪ್ಪಿಕೋ ಚಳವಳಿ ಇತ್ತು, ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಹೀಗೆ ಇವತ್ತು ಪರ ವಿರೋಧ ಬಹಳಷ್ಟು ವ್ಯಕ್ತ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇವತ್ತು ಏನಾಗುತ್ತೆ, ಬಹಿರಂಗವಾಗಿ ಚರ್ಚೆ ಆಗುತ್ತಾ, ಅಥವಾ ಯಾರಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರಾ, ಅಥವಾ ರೈತರೇ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ವಾಪಸ್ ಹೋಗ್ತಾರೋ ಗೊತ್ತಿಲ್ಲ, ನೋಡ್ಬೇಕಾಗತ್ತೆ. ಇವತ್ತು 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಈ ಒಂದು ಟೈಮ್ ಇರುವಂಥದ್ದು. 11 ಗಂಟೆಯಿಂದ ಪ್ರೊಟೆಸ್ಟ್ ಆರಂಭ ಆಗ್ತಾ ಇದೆ. ಸಂಜೆ 4 ಗಂಟೆವರೆಗೂ ಕೂಡ ಸಿಎಂ ಬರ್ತಾರಾ, ಅದರ ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಬರ್ತಾರಾ ಅನ್ನುವಂಥದ್ದು ಈಗ ಇರುವಂತ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಒಂದು ವಿಚಾರ ಅಂತಂದ್ರೆ ಅದು ಬಿಡದಿ ಟೌನ್ಶಿಪ್. ಇದು ಬೇರೆ ವಿಚಾರ. ಮೊದಲನೇದಾಗಿ ಈ ಬಿಡದಿ ಟೌನ್ಶಿಪ್ ಯೋಜನೆ ಆರಂಭ ಮಾಡಿದ್ದು ಅಥವಾ ನನ್ನ ಕನಸಿನ ಕೂಸು, ನಾನು ಇದನ್ನ ಅಭಿವೃದ್ಧಿ ಮಾಡಬೇಕು, ಈ ಯೋಜನೆ ನಾನು ಜಾರಿಗೆ ತರ್ತೀನಿ ಅಂತ ಹೇಳಿ ಆರಂಭ ಮಾಡಿದ್ದೆ HDK ಅವರು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ. ಅದಾದ ನಂತರ ಇದೇ ಒಂದು ಯೋಜನೆಯನ್ನ ಸಿಎಂ DK ಶಿವಕುಮಾರ್ ಅವರು ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಇದೆಲ್ಲವೂ ಕೂಡ ವರ್ಕೌಟ್ ಆಗೋದು ಅಥವಾ ಇದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವಂಥದ್ದು DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ, ಅಂದ್ರೆ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರೋ ನಂತರ ಪ್ರೊಟೆಸ್ಟು ಅಥವಾ ವಿರೋಧ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಅವರ ಒಂದು ವಿರೋಧ. ಇಷ್ಟು ದಿನ ತಾವೆಲ್ಲ ಏನ್ ಮಾಡ್ತಾ ಇದ್ರಿ, ಆದ್ರೆ ಇವಾಗ ಮಾತ್ರ ಈ ರೀತಿಯಾಗಿ ನಿಮ್ಗೆ ನೆನಪಾಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಒಂದಷ್ಟು DK ಶಿವಕುಮಾರ್ ಅವರ ಬೆಂಬಲಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟು ದಿನ ಇಷ್ಟೊಂದು ವಿರೋಧ ಮಾಡಿಲ್ಲ, ಈಗ ಏನಕ್ಕೆ ವಿರೋಧ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಒಂದು ವಾದ.